ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆ, ಅಭಿನಂದನೆ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರು ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಈಗ ನಾನು ಹೊಸ ರೆಸಿಪಿ ಅಂದ್ರೇನು, ತುಂಬ ಹಳೆಯ ಕಾಲದ್ದು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು. ಅದನ್ನು ನಾನು ಸುಮಾರು ದಿನದಿಂದ ಮಾಡಬೇಕು ಅಂತ ಟೈಮ್ ಆಗಿರಲಿಲ್ಲ. ಏನಪ್ಪ ಅದು ಹಳೆ ಕಾಲದ್ದು ರೆಸಿಪಿ ಅಂತ ಹೇಳಿದ್ರೆ ಸಾಬುದಾನ ಲಡ್ಡು. ನೀವು ಯಾರೂ ಕೇಳಿಲ್ಲ, ನೋಡಿಲ್ಲ ಅನಿಸುತ್ತೆ. ನನ್ನ ತಿಳಿದ ಮಟ್ಟಿಗೆ ನಾನು ಯಾರೂ ಮಾಡೋದು ನೋಡಿಲ್ಲ, ಹೀಗಾಗಿ ನಾನೇ ಮಾಡಿಲ್ಲ ಸುಮಾರು ವರ್ಷದಿಂದ. ಈಗ ನಿಮ್ಗೆಲ್ಲರಿಗೂ ಹೇಳ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ. ಸಾಬುದಾನ ಇಷ್ಟಿಷ್ಟು ದಪ್ಪ ಬರುತ್ತೆ ನೋಡಿರಿ. ಆವಾಗೆಲ್ಲ ಇಷ್ಟು ದಪ್ಪ ಬರ್ತಿರ್ಲಿಲ್ಲ, ಇನ್ನೊಂದು ಸ್ವಲ್ಪ ಸಣ್ಣದ ಇರ್ತೈತೆ. ಇವತ್ತು ತುಂಬ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ದಪ್ಪ ಇದೆ, ಇಷ್ಟು ದಪ್ಪ ಬರುತ್ತೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ತುಪ್ಪದಲ್ಲಿ ಕರೆದಿಟ್ಕೋಬೇಕು. ತುಪ್ಪ ಅಥವಾ ಎಣ್ಣೆ ಏನಾದರೂ ಆಗ್ಬೋದು ನೋಡಿ, ಈ ಥರ ಬರುತ್ತೆ. ತುಪ್ಪದಲ್ಲಿ ಕರೆದಿಟ್ಕೋಬೇಕು. ನಾನು ಆಲ್ರೆಡಿ ಕರೆದು ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಇದಕ್ಕೇನು ಬೇಕು ಅಂದರೆ ಮೇನ್ ಸಾಬುದಾನ, ಆಮೇಲೆ ಅಂಟು ಗೊತ್ತಲ್ಲ, ಇದು ಅಂಟು ಬೇಕು. ಆಮೇಲೆ ಸ್ವಲ್ಪ ಬಾದಾಮು, ಕ್ಯಾಶು, ಆಮೇಲೆ ಗೇರು ಬೀಜ ಅಂದರೆ ಹಿಂಗಿರುತ್ತೆ ನೋಡಿ. ಈ ಕಡೆ ಎಲ್ಲ ಗೇರು ಬೀಜ ಅಂದ್ರೇನು, ಗೋಡಂಬಿ ಕೊಟ್ಬಿಡ್ತಾರೆ. ನಮ್ಮ ಕಡೆ ಎಲ್ಲ ಗೇರು ಬೀಜ ಅಂತಂದರೆ ಇದೇ ಸಿಗೋದು. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಆಮೇಲೆ ಪಿಸ್ತಾ ಸ್ವಲ್ಪ ಪಿಸ್ತಾ ಹಾಕೋಬೇಕು. ಆಮೇಲೆ ಡ್ರೈ ಕೋಕೋನಟ್ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಪೌಡ್ರು, ಗಸಗಸೆನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹುರ್ಗಡ್ಲೆ ಪುಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲನ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಮಾಡಿದ್ದೀನಿ, ನೋಡಬೇಕು. ಇದಕ್ಕೆ ಸ್ವಲ್ಪ ತಿಕ್ಕಾಗಬೇಕು. ಹೇಗಾಗುತ್ತೆ ಅಂತ ನೀನು ಟೆಸ್ಟ್ ಮಾಡಿಲ್ಲ, ಮಾಡಿ ನೋಡ್ತೀನಿ. ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ, ನಾವು ಫಸ್ಟು ತುಪ್ಪದಲ್ಲಿ ಸ್ವಲ್ಪ ಇವನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಸಾಬುದಾನನ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ. ಈಗ ನಾವೀಗ ಅಂಟನ್ನು ಕರೆದ್ರೆ ಅದು ಇದೇ ಥರ ಬರುತ್ತೆ. ಇವಾಗ ಫಸ್ಟಿಗೆ ಸ್ವಲ್ಪ ಏನು ಮಾಡೋಣ, ಸ್ವಲ್ಪ ಅಂಟು ಕರ್ಕೊಳ್ಳೋಣ ತುಪ್ಪದಲ್ಲಿ. ಅಂಟು ಕರ್ಕೊಂಡ್ಬಿಟ್ಟು ಸ್ವಲ್ಪ ಹಾಗೆ ಡ್ರೈ ಫ್ರೂಟು ಸ್ವಲ್ಪ ಇದು ಎಲ್ಲ ಸ್ವಲ್ಪ ಅದನ್ನು ಹುರ್ಕೊಂಡು ಬಿಡೋಣ. ಗ್ಯಾಸ್ ಅಂಟಿಸ್ತಾ ಇದ್ದೀನಿ, ಬಿಸಿ ಇಡೋಣ. ನೀವು ಸಾಬುದಾನನ ಬೇಕಿದ್ರೆ ತುಪ್ಪದಲ್ಲೂ ಬೇಕಾದ್ರೆ ಕರ್ಕೋಬೋದು. ಮಕ್ಕಳು ಅವ್ರಿಗೆಲ್ಲ ಕೊಡೋಕ್ಕೆ ಮಾಡೋಕ್ಕೆ ಅಂತ ಆದರೆ, ದೊಡ್ಡವ್ರಿಗೆ ಅಂದರೆ ತುಪ್ಪ ಏನು ಎಲ್ಲದಕ್ಕೂ ತುಪ್ಪ ತುಂಬ ಹೆವಿ ಆಗಿಬಿಡುತ್ತೆ. ಎಷ್ಟು ತಿನ್ನಬೇಕೋ ಅಷ್ಟು ತಿನ್ಬೇಕು ಅಷ್ಟೇ, ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಗುಡ್ ಫಾರ್ ಹೆಲ್ತ್ ನಿಜ, ಆದರೂ ಅದಕ್ಕೂ ಲಿಮಿಟೇಷನ್ ಇರುತ್ತಲ್ಲ, ಅಷ್ಟು ಉಪಯೋಗಿಸ್ಕೊಂಡ್ರೆ ಸಾಕು. ಯಾವಾಗ ಒಂದು ಸತಿ ತಿನ್ನೋದಾದ್ರೆ ನಡೆಯುತ್ತೆ, ತುಪ್ಪದಲ್ಲೇ ಮಾಡ್ಕೊಂಡು ತಿಂದರೂ ಬರುತ್ತೆ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಇದೇನು ಅಂಟಿದೆಯಲ್ಲ, ಅಂಟನ್ನು ಫಸ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಹಾಕ್ಬೇಕು ನೋಡಿ, ಇಷ್ಟು ಹಾಕಬೇಕು. ಇಷ್ಟು ಹಾಕಿದರೆ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಆಗುತ್ತೆ. ಸೇಮ್ ನಾವೇನು ಇದನ್ನು ಕರ್ದು ಹಾಕ್ಕೊಂಡಿದ್ದೀವಲ್ಲ, ಸೇಮ್ ಅದೇ ಥರ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ.
ಕರೆದಿದ್ದಾಯಿತು. ಈಗ ಒಂದೊಂದೇ ಇವನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮ್ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ, ಪಿಸ್ತಾ ಹಾಕ್ತಾಯಿದ್ದೀನಿ, ಗೇರು ಬೀಜ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಈ ಥರ ಮಾಡಿಕೊಂಡು ಹಾಗೆ ಕೊಬ್ಬರಿನೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಚೆನ್ನಾಗಿರುತ್ತೆ, ಮಧ್ಯೆ ಮಧ್ಯೆ ತಿನ್ನೋಕ್ಕೆ ಸಿಗುತ್ತಲ್ಲ. ಬೇಕಿದ್ದರೆ ನೀವು ಗ್ರೇಟ್ ಮಾಡಿನೂ ಹಾಕೋಬೋದು, ಹೀಗೂ ಹಾಕೋಬೋದು. ಗ್ರೇಟ್ ಮಾಡೋದಕ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಇದು ಡ್ರೈ ಫ್ರೂಟ್ ಎಲ್ಲ ಹಾಗೇನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇನ್ನೇನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಆಯಿತು, ಫ್ರೈ ಮಾಡ್ಕೊಂಡು ಆಯಿತು. ಇವಾಗ ಇದಕ್ಕೆ ಶಿಫ್ಟ್ ಮಾಡೋಣ. ಇದಕ್ಕೆ ನಾವೀಗ ಬೆಲ್ಲನ ಪಾಕ ತಗೊಳ್ತೀವಿ. ಬೆಲ್ಲನ ಯಾವ ಥರ ಪಾಕ ತಗೋಬೇಕು ಅಂದರೆ ಸ್ವಲ್ಪ ಗಟ್ಟಿ ಬರಬೇಕು. ಯಾಕೆಂದರೆ ಇದೆಲ್ಲ ಒಂದಕ್ಕೊಂದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಬೇರೆ ನಾವೆಲ್ಲ ಈ ಕಡಲೆಕಾಯಿ ಉಂಡೆ ಇದೆಲ್ಲ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ಸಾಕಾಗಲ್ಲ. ತೋರಿಸ್ತೀನಿ ಯಾವ ಥರ ಬರಬೇಕು ಅಂತ. ಆಲ್ರೆಡಿ ನಾನೆಲ್ಲ ಬೆಲ್ಲನ ಕುಟ್ಟಿ ನೀರು ಹಾಕಿ ಕರಗಿಸಿ ಸೋಸಿ ಇಟ್ಕೊಂಡಿದ್ದೀನಿ. ಅದು ಎಲ್ಲನೂ ಮಾಡ್ಕೊಂಡು ಕುತ್ಕೊಳ್ಳೋದ್ರೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಟೈಮ್ ಸೇವ್ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇದಿನ್ನು ಬರಬೇಕು. ನೀರಿಗೆ ಹಾಕಿದಾಗ ನಾವು ಕೈಯಲ್ಲಿ ಇದನ್ನು ತೆಗೆದಾಗ ಉಂಡೆ ಥರ ಬರಬೇಕು. ಇನ್ನೂ ಬಂದಿಲ್ಲ, ಇನ್ನೂ ಒಂದು ಸ್ವಲ್ಪ ಆಗಬೇಕು. ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಗಸಗಸೆ ಇಷ್ಟು ಒಂದು 2 ಟೀ ಸ್ಪೂನ್ ಗಸಗಸೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ ಪುಡಿ 1/2 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಜಾಜಿಕಾಯಿ ಪೌಡ್ರು, ಜಾಪಲ್ ಅಂತ ಏನು ಹೇಳ್ತಾರಲ್ಲ ಅದು ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ಡ್ರೈ ಜಿಂಜರ್ ಪೌಡ್ರ್ ಒಂದು ಹಾಕೊಳ್ತೀನಿ. ಇದು ಡ್ರೈ ಜಿಂಜರ್ ಪೌಡ್ರ್ ಹಾಕೊಳ್ಳೋಣ. ಇದು ಎಷ್ಟು 1 ಟೀ ಸ್ಪೂನ್ ಹಾಕೊಳ್ತೀನಿ. 1 ಟೀ ಸ್ಪೂನ್ ಅಷ್ಟು ಹೆಲ್ತ್ ಒಳ್ಳೆಯದಾಗಿರೋದ್ರಿಂದ ನಾವು ಆವಾಗ ಡ್ರೈ ಜಿಂಜರ್ ಪೌಡ್ರನ್ನ ಉಪಯೋಗಿಸ್ಬೇಕು. ಸ್ವಲ್ಪ ಸ್ವೀಟ್ಗೆಲ್ಲ ಹೆಚ್ಚು ಕಡಿಮೆ, ನಮ್ಮ ಕಡೆ ಸ್ವೀಟ್ಗೆಲ್ಲ ಡ್ರೈ ಜಿಂಜರ್ ಪೌಡ್ರ್ ಬೇಕೇ ಬೇಕು. ಮಸ್ಟ್ ಆ್ಯಂಡ್ ಶುಡ್. ಚೆನ್ನಾಗಿ ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗುತ್ತೆ. ಹೀಗೆ ಎಲ್ಲ ಥರದಿಂದನೂ ನೋಡ್ತೀವಿ. ಕೆಲವೊಂದಕ್ಕೆ ಹಾಕೋ ಹಾಗಿಲ್ಲ, ಈ ಬೇಸನ್ ಉಂಡೆಗೆ ಹಾಕೋ ಹಾಗಿಲ್ಲ, ಹೆಸರು ಉಂಡೆಗೆ ಹಾಕೋ ಹಾಗಿಲ್ಲ. ಕೆಲವೊಂದಿದ್ದಾವೆ ಅವಕ್ಕೆ ಮಾತ್ರ ಹಾಕೋ ಹಾಗಿಲ್ಲ. ಕೆಲವಕ್ಕೆಲ್ಲ ರವೆ ಉಂಡೆಗೆ ಹಾಕೋ ಹಾಗಿಲ್ಲ. ಕೆಲವೊಂದಕ್ಕೆ ಹಾಕೋದಿದೆ, ಕೆಲವೊಂದಕ್ಕೆ ಹಾಕೊಳ್ಳದೇ ಇರೋದಿದೆ. ಆ ಥರ ಇದು ಈ ಥರ ಎಲ್ಲ ಇದು ಮಿಕ್ಸ್ ಮಾಡಾಯಿತು. ಬೆಲ್ಲ ನೋಡೋಣ ಬಂತ ಅಂತ. ನೋಡಿ ಈ ಥರ ಆಗಬೇಕು, ಈ ಥರ ಬರಬೇಕು. ತೀರ ಇನ್ನೂ ಗಟ್ಟಿ ಆಗೋದು ಬೇಡ, ಇಷ್ಟು ಸಾಕು. ಈ ಥರ ಬರಬೇಕು. ನೀವು ಒಂದ್ಸರಿ ಮಾಡಿಕೊಂಡ್ರೆ
ಆಮೇಲೆ ಅದೇ ಗೊತ್ತಾಗುತ್ತೆ. ಆಯಿತು, ಇದೀಗ ಬಂದಾಯಿತು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಏನು ಮಾಡ್ತೀನಿ ಅಂದರೆ ಇವೆಲ್ಲ ಸರಿಸ್ಬಿಡೋಣ. ಸ್ವಲ್ಪನೇ ಸಾಲ್ಟ್ ಹಾಕೋಬೇಕು, ಪಿಂಚ್. ಏನೇ ಸ್ವೀಟ್ ಮಾಡಲಿ ಸ್ವಲ್ಪ ಬೇಕು, ಪಿಂಚ್ ಸಾಲ್ಟ್ ಹಾಕಿದ್ದೀನಿ. ಇವಾಗ ಹುರ್ಗಡ್ಲೆ ಪುಡಿನೇ ಇಟ್ಕೊಂಡಿದ್ದೀನಿ. ಯಾವ ಥರ ಉಪಯೋಗಿಸೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಆಯಿತು, ಎಲ್ಲ ಹೇಳಿದ್ದೀನಲ್ವ. ಎಲ್ಲ ಮೊದಲಿಂದ ಕೊನೆವರೆಗೂ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡಾಯಿತು. ಇವಾಗ ಇದನ್ನು ಸ್ವಲ್ಪನೇ ಒಂದು ಸೈಡಿಗೆ ಹಾಕ್ಕೊಂಡು, ಒಂದೇ ಸರಿಗೆ ಎಲ್ಲದಕ್ಕೂ ಪಾಕ ಹಾಕೋಬೇಡಿ. ಇದೆಲ್ಲ ಮಿಕ್ಸ್ ಮಾಡ್ಕೊತೀರಲ್ಲ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ಮೊದಲು ಒಂದು ಸ್ವಲ್ಪ ಹಾಕೊಳ್ಳಿ, ಇದಿಷ್ಟಕ್ಕೆ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆಯಲ್ಲ ಕರೆಕ್ಟಾಗಿ. ಗಸಗಸೆ ಇದು ಎಲ್ಲ ಕೆಳಗಡೆ ಕುತ್ಕೊಂಡಿರುತ್ತೆ, ನೋಡಿಕೊಂಡು ಈಕ್ವಲಾಗಿ ಶೇರ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇದನ್ನು ಹಿಂಗೆ ಅರ್ಧ ಭಾಗ ತೊಗೊಳ್ತೀನಿ. ಫಸ್ಟು ತೊಗೊಂಡು ಇದಕ್ಕೆ ಪಾಕ ಹಾಕ್ಕೊಳ್ತೀನಿ. ಫಸ್ಟು 1 ಸ್ಪೂನು, 2 ಸ್ಪೂನು ಇದು ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಇದನ್ನು ಇವಾಗ ಸ್ಪೂನಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಪಾಕ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಕಾಣುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಇದನ್ನು ಸ್ವಲ್ಪ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ತೀನಿ. ಇದು ನಾವು ಉಂಡೆ ಕಟ್ಕೊಳ್ಳುವಾಗ ಸ್ವಲ್ಪ ಹುರ್ಗಡ್ಲೆ ಪುಡಿನ ಹಾಕೊಂಡು ಕಟ್ಟಬೇಕು. ನಿಮಗೆ ಕೈಗೆ ಅಂಟಬಾರ್ದು ಅಂದರೆ ಇನ್ನೊಂದೇನು ಹೇಳ್ಕೊಡ್ತೀನಿ ಐಡಿಯಾ ಅಂತಂದರೆ, ಈ ಥರದ್ದು ಇದು ಇರುತ್ತಲ್ಲ ಕೈಗೆ ಕವರ್ ಹಾಕೊಂಡ್ಬಿಟ್ಟು ಮಾಡಿದ್ರೆ ನಮಗೆ ಕೈಗೆ ಅಂಟಲ್ಲ. ಮತ್ತು ಇನ್ನು ಯಾರಾದರೂ ಅರ್ಜೆಂಟಾಗಿ ಏನೋ ಬೆಲ್ ಮಾಡಿದ್ರು, ಯಾರೋ ಬಂದರು ಅಂದರೆ ತಕ್ಷಣಕ್ಕೆ ಇದನ್ನು ತೆಗೆದುಬಿಟ್ಟು ನಾವು ಹೋಗ್ಬೋದು ಬೇಗ. ಆಮೇಲೆ ಇದನ್ನು ಮಾಡೋಕ್ಕೂ ಈಸಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಹಾಕೊಂಡ್ಬಿಟ್ಟು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಕೈ ಮೇಲೆ ಹಿಂಗೆ ಹುರ್ಗಡ್ಲೆ ಪುಡಿನ ಹಿಂಗೆ ಉದುರಿಸ್ಕೋಬೇಕು. ಹಿಂಗೆ ಉದುರಿಸ್ಕೊಂಡು ನಾವು ಆದಷ್ಟು ಬೇಗ ಮಾಡ್ಕೋಬೇಕು. ಇದು ಗಟ್ಟಿ ಆಗಿಬಿಡುತ್ತೆ, ಯಾಕೆಂದರೆ ನಾವು ಏರ್ ಪಾಕ ಮಾಡ್ಕೊಂಡಿರ್ತೀವಲ್ವ. ಇದನ್ನು ಹಿಂಗೆ ಹಾಕ್ಕೊಂಡು ಆಮೇಲೆ ನಿಮಗೆ ಈ ಸಾಬುದಾನದಿಂದ ಹೆಲ್ತ್ ಬೆನಿಫಿಟ್ಟು ತುಂಬ ಇದೆ. ಇದನ್ನು ಪ್ರೆಸ್ ಮಾಡಿ ಕಟ್ಟಬೇಕು, ಹಾಗೆ ಬರಲ್ಲ. ಚೆನ್ನಾಗಿ ಪ್ರೆಸ್ ಮಾಡಬೇಕು. ತುಂಬ ಬಿಸಿ ಆದರೂ ಆಗಲ್ಲ, ತುಂಬ ಆರಿದ್ರೂ ಆಗಲ್ಲ. ಸ್ವಲ್ಪನೇ ಬಿಸಿ ಬೇಕೇ ಬೇಕು ಇದಕ್ಕೆ. ಇನ್ನೊಂದು ಸ್ವಲ್ಪ ಪಾಕ ಬೇಕು. ಬಿಸಿ ರೀತಿ ಇರುತ್ತೆ, ಆದಷ್ಟು ಸ್ಪೂನಲ್ಲಿ ಹಿಂಗೆ ಹಾಕ್ಕೊಳ್ಳಿ.
ಬೇಕಿದ್ರೆ ಕೈಗೆ ಸ್ವಲ್ಪ ತುಪ್ಪ ಬೇಕಾದ್ರೆ ಹಚ್ಕೋಬೋದು. ಕೈಗಿದು ಸ್ವಲ್ಪ ಅಂಟದು ಜಾಸ್ತಿ ಅಂಟಬಾರ್ದು ಅಂದರೆ ತುಪ್ಪ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ತುಪ್ಪ ಜಾಸ್ತಿ ಬೇಡ ಅಂತ ಹಾಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಹುರ್ಗಡ್ಲೆ ಪುಡಿ ಇದಕ್ಕೊಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಯಾಕೆ ಕೈಗೆ ಅಂಟ್ಕೊಳ್ತಾ ಇದೆ. ಕೈಗೆ ತುಪ್ಪ ಹಚ್ಕೊಂಡೆ ಕಟ್ಟ. ಇವಾಗ ಕೈಗೆ ಸ್ವಲ್ಪ ಹಿಂಗೆ ತುಪ್ಪ ಹಚ್ಕೊಂಡ್ಬಿಡೋಣ. ತುಂಬಾ ಬಿಸಿನೂ ಇದೆ, ಕೈಗೂ ಅಂಟ್ಕೊಳ್ಳುತ್ತೆ. ಈ ಥರ ಪ್ರೆಸ್ ಮಾಡಿ ಕಟ್ಟಬೇಕಿದು. ಸ್ವಲ್ಪ ಚೆನ್ನಾಗಿ ಹುರ್ಗಡ್ಲೆ ಪುಡಿನೂ ಹಾಕೊಳ್ಳಿ ಇದಕ್ಕೇನೆ. ಆಮೇಲೆ ಆ ಉಂಡೆಗಳ ಥರ ನೈಸಿಗೆ ಬರಲ್ಲ, ಇದು ದಪ್ಪ ದಪ್ಪ ಇರುತ್ತಲ್ಲ, ಈ ಥರ ಬರುತ್ತೆ. ಈ ಥರ ಮಾಡ್ಕೋಬೇಕು. ಆಮೇಲೆ ಪಾಕನ ತುಂಬ ಏರು ಮಾಡ್ಕೋಬಾರ್ದು, ತುಂಬ ಕಡಿಮೆನೂ ಮಾಡ್ಕೋಬಾರ್ದು, ಮೀಡಿಯಮ್ಮಾಗಿ ಮಾಡ್ಕೋಬೇಕು. ಅಂದರೆ ಇದು ಉಂಡೆ ಕಟ್ಟೋಕ್ಕಾಗೋದು. ತುಂಬ ಏರ್ ಪಾಕ ಆಗಿಬಿಟ್ರೆ ಬಿಟ್ಕೊಳ್ಳುತ್ತೆ, ಒಂದಕ್ಕೊಂದು ಕಂಟ್ಕೊಳ್ಳಲ್ಲ. ನಾನು ಡ್ರೈ ಕೋಕೋನಟ್ನ ಹಾಗೆ ಪೀಸ್ ಮಾಡಿ ಹಾಕಿದ್ದೀನಿ. ನೀವು ಗ್ರೇಟ್ ಮಾಡಿ ಹಾಕ್ಕೊಂಬಿಡಿ, ಅದು ಹಿಂಗೆ ಬಿಟ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಈಗ ಅಕಸ್ಮಾತ್ ಉಂಡೆ ಕಟ್ಟಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪಾಕ ಹಾಕೋಬೇಕು. ಪಾಕ ಮಾತ್ರ ಚೆನ್ನಾಗಿ ಹಿಡಿಯುತ್ತೆ. ಇದು ಹೆಂಗೆ ಮಾಡ್ತೀವೋ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿ ಕೂಡ. ಬೆಲ್ಲದ್ದಾಗಿರೋದ್ರಿಂದ ಇವಾಗ ಹೆಂಗಪ್ಪ ತಿನ್ನೋದು ಅನ್ನೋದು ಇರೋದಿಲ್ಲ. ಶುಗರ್ ಇರೋರಾಗ್ಬೋದು, ಬಿ ಪಿ ಇರೋರಾಗ್ಬೋದು, ಯಾರಾದ್ರೂ ಹಾಗೆ ಏನು ಬೇಜಾರಿಲ್ಲದೆ ನಾವು ತಿನ್ನಬಾರ್ದು ಅಂದ್ಕೊಳ್ಳೋದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆರಾಮಾಗಿ ತಿನ್ಬೋದು. ಈ ಥರ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಕಟ್ಟಬೇಕು. ಇದಕ್ಕೆ ಮತ್ತೇನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಹಿಂಗೆ ಹುರ್ಗಡ್ಲೆ ಪುಡಿನ ಹಿಂಗೆ ಮೇಲೆ ಉದುರಿಸ್ಕೋಬೇಕು. ಉದುರಿಸ್ಕೊಂಡು ಪ್ರೆಸ್ ಮಾಡಿ ಕಟ್ಟಬೇಕು. ಹಿಂಗೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ 10 ಸೆಕೆಂಡ್ ಹಿಂಗೆ ಇಟ್ಕೋಬೇಕು. ಆವಾಗ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಬಿಸಿನೇ ಇರಬೇಕು ಇದಕ್ಕೆ. ಬೇಗ ಮಾಡಬೇಕು. ಮತ್ತು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಒಂದು 10-15 ಸೆಕೆಂಡ್ ಹಿಂಗೆ ಇಟ್ಕೋಬೇಕು. ಆವಾಗಲೇ ಅದು ಇಟ್ಕೊಳ್ಳೋದು. ಸ್ವಲ್ಪ ಕಷ್ಟ ಇದು ಮಾಡೋದು. ನೋಡಿ ಈ ಥರ ಬರುತ್ತೆ. ನೀವು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಮಾಡೋಕ್ಕೆ ಬರಲ್ಲ, ಬಿಟ್ಕೊಂಡು ಬಿಡುತ್ತೆ. ಫಸ್ಟ್ ಟೈಮ್ ಮಾಡೋರ್ಗಂತೂ ಬರೋದೇ ಇಲ್ಲ, ಕಷ್ಟ. ಅಂಥವ್ರು ಏನು ಮಾಡಬೇಕು ಅಂದರೆ ಸುಮ್ಮನೆ ಹೀಗೆ
ಎಲ್ಲ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಹೀಗೆ ಈ ಥರ ಪುಡಿ ಥರ ಇರುತ್ತೆ. ಈ ಥರ ಬರುತ್ತಲ್ಲ, ಇದನ್ನೇ ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು. ಏನು ಉಂಡೆನೇ ಮಾಡ್ಕೋಬೇಕು ಅಂತ ಅನ್ನೋದೇನಿಲ್ಲ, ಈ ಥರನೂ ಮಾಡ್ಕೋಬೋದು. ಈ ಪಾಕ ಶಾರ್ಟೇಜ್ ಆದಂಗೆ ಸ್ವಲ್ಪ ಪಾಕನ ಈ ಥರ ಹಾಕ್ಕೊಳ್ತಾ ಇರಬೇಕು. ಆಮೇಲೆ ಹುರ್ಗಡ್ಲೆ ಪುಡಿನೂ ಸ್ವಲ್ಪ ಹಾಕೋಬೇಕು. ಚೆನ್ನಾಗಿ ಹುರ್ಗಡ್ಲೆ ಪುಡಿನೂ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ಈ ಥರ ಕಲಿಸ್ಕೊಂಡ್ಬಿಟ್ಟು, ಏನು ಬಿಸಿ ಬಿಸಿನೇ ಇರುತ್ತೆ, ಅದಕ್ಕೆ ಕೈಗೆ ಕವರ್ ಬೇಕೇ ಬೇಕು ನಿಮಗೆ. ಹಾಗೆ ಬಿಸಿ ಕೈಯಲ್ಲಿ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಇದನ್ನು ಈ ಥರ ಹಾಕ್ಕೊಂಡು ಏನು ಮಾಡಬೇಕು, ಒಂದು 15 ಸೆಕೆಂಡು ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ಥರ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಫಸ್ಟ್ ಟೈಮ್ ಮಾಡೋವ್ರಿಗೆ ಬರೋದಿಲ್ಲ ಉಂಡೆ ಕಟ್ಟೋಕ್ಕೆ. ಸುಮ್ಮನೆ ಹಾಗೆ ಪೌಡ್ರ್ ಥರನೂ ಮಾಡೋದು ಸ್ವಲ್ಪ ತೋರಿಸ್ಬಿಡ್ತೀನಿ, ಏಕೆಂದರೆ ಇದನ್ನೇ ಮಾಡ್ಕೊಳ್ಳೋರಿಗೆ ಕಷ್ಟ ಆಗುತ್ತೆ. ಹಾಗೇನೆ ತಿನ್ಬೋದು, ಹೆಂಗಿದ್ರು ನಾವು ಮುರ್ಕೊಂಡೇ ತಿಂತೀವಲ್ವ, ಹಾಗೂ ತಿನ್ಬೋದು. ನಾವೀಗ ಬೂಂದಿ ಲಾಡು ಅಂತ ಹೆಂಗೆ ಮಾಡ್ತೀವೋ, ಬೂಂದಿ ಅಂತ ಹೆಂಗೆ ತಿಂತೀವೋ ಆ ಥರ ತಿನ್ಬೋದು ಅಷ್ಟೇ. ಈ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಏಕೆಂದರೆ ಹೊಸ್ದಾಗಿ ಮಾಡೋರ್ಗಂತೂ ಬರೋದೇ ಇಲ್ಲ, ಕಷ್ಟ. ಈ ಥರ ಮೇಲೆ ಹುರ್ಗಡ್ಲೆ ಪುಡಿ ಸ್ವಲ್ಪ ಹಾಕೋಬೇಕು. ಹಾಕೊಂಡಾಗ ಸ್ವಲ್ಪ ಹೊತ್ತೇನು ಹಿಡ್ಕೊಳ್ತೀವಲ್ಲ, ಈ ಥರ ಗಟ್ಟಿಗೆ ಹಿಡ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಹೀಗೆ ಹುರ್ಗಡ್ಲೆ ಪುಡಿ ಹಾಕ್ಕೋಬೇಕು. ನೀವು ಇಷ್ಟೆಲ್ಲ ಕಷ್ಟಪಡೋದು ಬೇಡ. ನೀವು ಎಲ್ಲ ಹಾಕ್ಬಿಟ್ಟು ಹುರ್ಗಡ್ಲೆ ಪುಡಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಹೀಗೆ ನಾವು ಹೆಂಗೆ ಬೂಂದಿ ಥರ ತಿಂತೀವೋ ಆ ಥರನೂ ತಿನ್ಬೋದು. ಒಂದು ಅರ್ಧ ಉಂಡೆ ತೋರಿಸಿದ್ದೀನಿ, ಇನ್ನೊಂದು ಅರ್ಧ ಹಾಗೆ ಹೆಂಗೆ ಮಾಡ್ಕೊಳ್ಳೋದಂತೂ ತೋರಿಸ್ತೀನಿ. ಏಕೆಂದರೆ ಎಲ್ಲರಿಗೂ ಇದು ಉಂಡೆ ಮಾಡೋದು ಕಷ್ಟ ಆಗುತ್ತೆ, ಬರಲ್ಲ. ಏಕೆಂದರೆ ಪಾಕನೂ ಕರೆಕ್ಟಾಗಿ ಆಗಬೇಕು, ಹುರ್ಗಡ್ಲೆ ಪುಡಿನೂ ಚೆನ್ನಾಗಿ ಹಾಕ್ಕೊಳ್ಳೋದು ಗೊತ್ತಿರಬೇಕು ಎಷ್ಟು ಅಂತ. ಇದು ಪಾಕ ತೆಗೆದು ನಾವು ಹಾಕ್ಕೊಳ್ತೀವಲ್ಲ, ಇದು ಬೇಗ ಅಂಟ್ಕೊಳ್ಳಲ್ಲ. ಹುರ್ಗಡ್ಲೆ ಪುಡಿನೂ ಒಂಥರ ಲೆಕ್ಕ ಸಿಗಲ್ಲ. ನಾವೇನು ಈ ಗುಳಡ್ಕಿ ಉಂಡೆ ಅಂತ ಮಾಡ್ತೀವಲ್ಲ, ಸ್ವಲ್ಪ ಅದೇ ಥರ ಆಗುತ್ತೆ. ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡು ಇದು ಮಾಡಿದಾಗ ಈ ಥರ ಉಂಡೆ ಆಗುತ್ತೆ. ಇನ್ನೊಂದು ಉಂಡೆ ಕಟ್ಬಿಟ್ಟು ಇದನ್ನು ಹಾಗೆ ಇದು ಮಾಡೋದು ತೋರಿಸ್ತೀನಿ. ಇಲ್ಲಾಂದರೆ ಇದನ್ನು ಎಲ್ಲ ಹಾಗೆ ಮಾಡಿಬಿಡೋಣ. ಈ ಥರ ಹುರ್ಗಡ್ಲೆ ಪುಡಿ ಹಾಕೋಬೇಕು. ಹೀಗೆ ನಾನು 1/4 kg ಸಾಬುದಾನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಹುರ್ಗಡ್ಲೆ ಪುಡಿನೂ 1/4 kgನೇ ಬೇಕಾಗುತ್ತೆ. ಬೆಲ್ಲ ಒಂದು ಅರ್ಧ kg ಇರುತ್ತೆ. ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಹೀಗೆ ಬೂಂದಿ ಥರ ಮಾಡ್ಕೋಬೇಕು ಅಂದರೆ ಅಷ್ಟು ಗಟ್ಟಿ ಪಾಕ ಬೇಕಾಗಿಲ್ಲ. ತೋರಿಸ್ತೀನಿ ಅದು ಯಾವ ಥರ ಪಾಕ ಇದೆ ಅಂತ. ಏನು ಎಳೆ ಪಾಕ ಅಂತ ಹೇಳ್ತೀವಲ್ಲ, ಎಳೆ ಪಾಕ ಸಾಕು. ಈ ಥರ ಎಳೆ ಪಾಕ, ಈ ಥರ ಒಂದು ಎಳೆ ಬಂದರೆ ಸಾಕು. ಒಂದು ಎಳೆ ಪಾಕ ಹಾಕ್ಕೊಂಡು ಹಾಗೆ ಇದು ಮಾಡ್ಕೊಂಡು ಇಟ್ಕೋಬೋದು. ಬೂಂದಿ ಥರ ತೋರಿಸ್ತೀನಿ ಅದು ಯಾವ ಥರ ಬರುತ್ತೆ. ಇವಾಗ ಹಿಂಗೆ ಹಾಕೊಂಡ್ಬಿಡೋದು ಪಾಕ ಎಲ್ಲ.
ನಿಮಗೆ 1/4 kg ನಾವೇನು ಸಾಬುದಾನ ತೊಗೊಂಡಿದ್ದೀವಲ್ಲ, ಮತ್ತಿನ್ನು 1/4 kg ಹೊರಗಡ್ಲೆನೂ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ ಎಲ್ಲ ಹಾಕಿರ್ತೀವಿ. ಹಿಂಗಾಗ್ಬಿಟ್ಟು ನಿಮಗೆ ಹತ್ತತ್ರ ಒಂದು 3/4 kg ಬೆಲ್ಲನೇ ಹಿಡಿಯುತ್ತೆ. ಈ ಥರ ಎಲ್ಲ ಹಿಂಗೆ ಕಲಿಸ್ಕೊಂಬಿಡೋದು. ಈ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಬಿಟ್ರೆ ಡ್ರೈ ಆದಮೇಲೆ ತಿನ್ನಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿದು. ಆಮೇಲೆ ಇದು ತಕ್ಷಣಕ್ಕೆ ಶಕ್ತಿ ಕೊಡುವಂಥದ್ದು ಸಾಬುದಾನದ್ದು. ಏಕೆಂದರೆ ಹಿಂದಿನ ಕಾಲದಲ್ಲಿ ಹೊಟ್ಟೆ ನೋವು ಅಂತಂದರೆ ಈ ಹೊಟ್ಟೆ ನೋವು ಬರ್ತಾಯಿತ್ತಲ್ಲ, ಆಮ್ಶಕ್ಕೆ ಹೊಟ್ಟೆ ನೋವು ಅಂತ, ಅದಕ್ಕೆ ಏನು ಮಾಡ್ತಾಯಿದ್ರು, ಈ ಸಾಬುದಾನ ಅದು ಪಾಯಸ ಮಾಡಿ ಕೊಡ್ತಾಯಿದ್ರು. ಬೇಗ ಇನ್ಸ್ಟೆಂಟ್ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಡಿಹೈಡ್ರೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಮನುಷ್ಯನಿಗೆ ಶಕ್ತಿ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಲ್ಲ. ಹಿಂಗಾಗ್ಬಿಟ್ಟು ತಕ್ಷಣಕ್ಕೆ ಶಕ್ತಿ ಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ಸಾಬುದಾನದು ಏನಾದರೂ ಇದು ಮಾಡ್ಕೊಳ್ಳಿ ಎಂಥದ್ದು, ಉಪ್ಪಿಟ್ಟು, ಸಾಬುದಾನ ಉಪ್ಪಿಟ್ಟು ಮಾಡ್ಕೊಬೋದು. ಅದು ಎಲ್ಲ ಸ್ವಲ್ಪ ನೆನೆಸಿಡಬೇಕು, ಮಾಡಬೇಕು, ಎಲ್ಲ ಕೆಲಸನೇ. ಅಂದರೆ ಹಿಂಗಾಗ್ಬಿಟ್ಟು ಎಲ್ಲರೂ ಸ್ವಲ್ಪ ಸಾಬುದಾನ ಉಪಯೋಗಿಸೋದು ಕಡಿಮೆ. ಇನ್ನೇನು ಕೆಲವರೆಲ್ಲ ಇದೇನು ಒಪ್ಪತ್ತು ಅಂತ ಮಾಡ್ತಾರಲ್ಲ, ಉಪವಾಸ ಮಾಡೋವಾಗ ಉಪಯೋಗಿಸ್ಕೊಳ್ತಾರೆ. ಸ್ವಲ್ಪ ಎಳೆ ಪಾಕನೇ ಮಾಡ್ಕೊಳ್ಳಿ. ಎಳೆ ಪಾಕ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಉಂಡೆ ಕಟ್ಕೊಳ್ಳೋದು, ಎಷ್ಟು ಬರುತ್ತೋ. ಇನ್ನು ಮಿಕ್ಕಿದ್ದು ಡ್ರೈ ಆಗ್ತಾ ಬರಲ್ಲ. ಇದು ಡ್ರೈ ಆದಮೇಲೆ ಏನು ಮಾಡ್ಬಿಡೋದು, ಬೂಂದಿ ಥರ ಉಪಯೋಗಿಸೋದು. ಎಳೆ ಪಾಕನೇ ಮಾಡಿಕೊಂಡು ಸ್ವಲ್ಪ ಎಲ್ಲ ಇದನ್ನು ಎಂಥದ್ದು ಹುರ್ಗಡ್ಲೆ ಪುಡಿ ಹಾಕ್ಕೊಂಡು, ಆಮೇಲೆ ನೀವು ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಡ್ರೈ ಶುಂಠಿ ಪುಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹೆಲ್ತಿಗೂ ಒಳ್ಳೆಯದು ಕೂಡ. ಎಳೆ ಪಾಕ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಪಾಕ ಮಾಡಿದರೆ ಆಗಲ್ಲ, ಎಳೆ ಪಾಕನೇ ಮಾಡ್ಕೋಬೇಕು. ನಾನು ಮಾಡೋದು ಬಿಟ್ಟು ತುಂಬ ವರ್ಷಗಳಾಯಿತು. ಹಿಂಗಾಗ್ಬಿಟ್ಟು ಹೆಂಗೆ ಏನೋ ನನ್ನ ಅನುಭವ ಮರ್ತೋಗ್ಬಿಟ್ಟಿದೆ. ಇವಾಗ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಬರುತ್ತೋ ಅಷ್ಟು ಉಂಡೆ ಮಾಡ್ಕೊಳ್ಳೋಣ. ಮಿಕ್ಕಿದ್ದು ಹಾಗೆ ಬೂಂದಿ ಥರ ಉಪಯೋಗಿಸೋಣ. ಎಳೆ ಪಾಕ ಮಾಡ್ಕೋಬೇಕು. ಆಮೇಲೆ ಹುರ್ಗಡ್ಲೆ ಪುಡಿನೂ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡಿ ಕಟ್ಟಬೇಕಿದೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಕಟ್ಕೋಬೇಕು. ಅದೇ ಕಷ್ಟ, ಎಷ್ಟು ಬರುತ್ತೆ ಅಷ್ಟು ಮಾಡೋಣ. ಮಿಕ್ಕಿದ್ದು ಹಾಗೆ ಬೂಂದಿ ಥರ ಉಪಯೋಗಿಸೋಣ. ನಾನು ಕೈಗೆ ಅಂಟುತ್ತೆ ಅಂಥೇಳಿ ಕವರ್ ಹಾಕ್ಕೊಂಡಿದ್ದೀನಿ. ಕೈಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಕೈಗೆ ತುಪ್ಪ, ಎಷ್ಟು ಅಂದರೆ ತುಪ್ಪ ಹಚ್ಕೊಳ್ಳೋದು, ತುಪ್ಪನೂ ಜಾಸ್ತಿ ಆಗೋಗ್ಬಿಡು. ಹಿಂಗೆ ಹಾಕ್ಬಿಟ್ಟು ಕವರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಸಿನೂ ನೋಡಿ, ಫಸ್ಟು ಅಂತೂ ಚೆನ್ನಾಗಿ ಪ್ರೆಸ್ ಮಾಡಬೇಕು. ತೊಗೊಂಡ್ಬಿಡ್ತೀನಿ, ಚೆನ್ನಾಗಿ ಪ್ರೆಸ್ ಮಾಡಿ ಹೇಳಿದ್ನಲ್ಲ, ಒಂದು 15 ನಿಮಿಷ 15 ಸೆಕೆಂಡ್ ಈ ಥರ ಹಿಡ್ಕೊಬೇಕು. ಆವಾಗ ಹಿಡ್ಕೊಳ್ತು ಗಟ್ಟಿಗೆಲ್ಲ, ಆವಾಗ ನಮಗೆ ಉಂಡೆ ಮಾಡೋಕ್ಕೆ ಸರಿಯೋದು. ನಾನು ಡ್ರೈ ಗ್ರೇಪ್ಸ್ ಇರಲಿಲ್ಲ, ಹಾಕಿಲ್ಲ. ನಿಮಗೆ ಡ್ರೈ ಗ್ರೇಪ್ಸ್ ಬೇಕಿದ್ರೆ ಅದನ್ನು ಹಾಕ್ಕೊಬೋದು. ಬರೀ ಪಿಸ್ತಾ, ಬಾದಾಮು, ಕ್ಯಾಶು
ಗೇರು ಬೀಜ, ಅಂಟು, ಡ್ರೈ ಕೋಕೋನಟ್ಟು, ಗಸಗಸೆ, ಏಲಕ್ಕಿ ಪುಡಿ, ಶುಂಠಿ ಪುಡಿ, ಜಾಯಿಕಾಯಿ ಪುಡಿ, ಸಾಬುದಾನನ ಫ್ರೈ ಮಾಡಿ ನೋಡಿ. ಆಯಿತು ನೋಡಿ, ಕಟ್ಟಕ್ಕಾಗ್ತಾ ಇಲ್ಲ ಇವಾಗಲೇ. ಸ್ವಲ್ಪನೇ ಚೆನ್ನಾಗಿ ಆರಿಬಿಟ್ರೆ ಆಯಿತು, ಕಟ್ಟಕ್ಕೆ ಬರಲ್ಲ, ಕಷ್ಟ ಆಗುತ್ತೆ. ಇದನ್ನು ಹಾಗೆ ಪುಡಿ ಹಾಗೆ ಬಿಡೋಣ, ಬೂಂದಿ ಥರ ಕಟ್ಕೊಂಡು. ಈ ಥರ ಚೆನ್ನಾಗಿತ್ತು, ಹಿಂಗೂ ತಿನ್ಬೋದು, ಹಂಗೂ ತಿನ್ಬೋದು. ನೋಡಿ ಫ್ರೆಂಡ್ಸ್, ಆಯಿತು ಹೇಳಿದ್ನಲ್ಲ, ಇನ್ನೊಂದು ಸರಿ ಹೇಳಿಬಿಡ್ತೀನಿ ನೋಡಿ ಪ್ರೊಸೀಜರು. ಸಾಬುದಾನ ಇಷ್ಟು ದಪ್ಪದೇ ಆಗಬೇಕು. ಇದು ನಿಮಗೆ ಏನು ಅಂದರೆ ನಥಿಂಗ್ ಬಟ್ ಗುಳ್ಳಡಿಕೆ ಉಂಡೆ ತಿಂದ ಟೇಸ್ಟೇ ಬರುತ್ತೆ. ಇದನ್ನು ತುಪ್ಪದಲ್ಲಿ ಅಥವಾ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ತೋರಿಸಿದ್ನಲ್ಲ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಆಗುತ್ತೆ ಅಂತ. ಅಂಟು ನಿಮ್ಮಿಷ್ಟ, ಸಿಕ್ಕರೆ ಹಾಕಿ, ಇಲ್ಲಾಂದರೆ ನಡೆಯುತ್ತೆ. ಡ್ರೈ ಫ್ರೂಟು, ಆಮೇಲೆ ಡ್ರೈ ಕೋಕೋನಟ್ಟು ಪೀಸ್ ಮಾಡಿದ್ದು. ನೀವು ಪೀಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಗ್ರೇಟ್ ಮಾಡಿ ಹಾಕ್ಕೊಳ್ರಿ. ಏಲಕ್ಕಿ ಪುಡಿ, ಗಸಗಸೆ ಒಂದು 2-3 ಟೀ ಸ್ಪೂನ್ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ 1.5 ಟೀ ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಪೌಡ್ರು ಫುಲ್ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಜಾಕಾಯಿ ಪುಡಿ ಸ್ವಲ್ಪ ಪಿಂಚ್ ಹಾಕ್ಕೊಳ್ಳಿ. ಆಮೇಲೆ ತುಪ್ಪದಲ್ಲಿ ಅಂಟು ಕರ್ಕೋಬೇಕು. ಡ್ರೈ ಫ್ರೂಟ್ ಎಲ್ಲ ಕರ್ಕೊಂಡು ಹಾಕ್ಕೊಂಡ್ಬಿಟ್ಟು ಹುರ್ಗಡ್ಲೆ, ನಾವೇನು 1/4 kg ಸಾಬುದಾನ ತೊಗೊಂಡಿದ್ದೀವಲ್ಲ, ಇದು ಅದ್ರ ಡಬ್ಬಲ್ ತ್ರಿಬಲ್ ಆಗುತ್ತೆ ಇದು ನಾವು ಫ್ರೈ ಮಾಡಿದ ಮೇಲೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಒಂದು ಹೆಚ್ಚು ಕಡಿಮೆ ಒಂದು 1/2 kg ಅಷ್ಟೇ ಹುರ್ಗಡ್ಲೆ ಪುಡಿ ಮಾಡಿಟ್ಕೊಳ್ಳಿ. ಇದು ಹೆಂಗೆ ಹಿಡಿಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ನೋಡಿ. ಲಾಸ್ಟಿಗೆ ಇದಿಷ್ಟು ಕಟ್ಟಕ್ಕಾಗಲಿಲ್ಲ, ಅಲ್ಲಿಗೂ ನಂದು ಪಾಕ ಎಲ್ಲ ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡಿದ್ರೆ ಕಟ್ಟಿಬಿಡ್ಬೋದಾಗಿತ್ತು. ಸ್ವಲ್ಪ ನೀವು ಈ ಥರ ಫಸ್ಟಿಗೆ ನಿಮಗೆ ಕಟ್ಟೋದು ಕಷ್ಟ ಆಗುತ್ತೆ ಹೊಸ್ದಾಗಿ ಕಲಿಯೋರಿಗೆ. ಬೇಕಿದ್ದರೆ ಈ ಥರನೇ ಮಾಡಿಟ್ಕೊಂಡು ತಿನ್ಬೋದು. ನೀವು ಉಂಡೆ ಕಟ್ಟಬೇಕು ಅಂತಲೇ ಏನಿಲ್ಲ, ಉಂಡೆ ಕಟ್ಟಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದೊಂದೇ ಹಿಂಗೆ ತೊಗೊಂಡು ತಿನ್ನೋಕ್ಕೆ. ಇದು ಈ ಥರ ಬೇಕಿದ್ದರೆ ಈ ಥರನೂ ಮಾಡ್ಕೋಬೋದು. ನಾವು ಬೂಂದಿನ ಹೆಂಗೆ ಬೂಂದಿ ಲಾಡು ಅಂತ ಮಾಡ್ತೀವಲ್ಲ, ಆ ಥರ ಮಾಡ್ಕೋಬೋದು. ಉಂಡೆ ನೋಡಿ, ಈ ಥರ ಉಂಡೆ ಕಟ್ಟಿದಾಗ ಡ್ರೈ ಫ್ರೂಟು, ಕೋಕೋನಟ್ಟು, ಪಿಸ್ತಾ ಎಲ್ಲ ಈ ಥರ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಹೆಲ್ದಿ ಫುಡ್ಡು ಸಾಬುದಾನ ಅಂತೂ ತುಂಬ ಬೆಸ್ಟ್, ಒಳ್ಳೇದು. ಬೇಕಿದ್ರೆ ನೀವು ಯಾರು ಕೇಳ್ರಿ, ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಸುಮ್ಮನೆ ಅಂಗಡಿನೆಲ್ಲ ಅದು ಇದು ತಿನ್ನೋದಕ್ಕಿಂತ ಆವಾಗ ಚೇಂಜಸ್, ಒಂದು ಸರಿ ಬೇಸನ್ ಉಂಡೆ, ಒಂದು ಸರಿ ರವೆ ಉಂಡೆ, ಒಂದು ಸರಿ ಹೆಸರು ಉಂಡೆ, ಒಂದು ಸಾಬುದಾನ ಉಂಡೆ, ಏನು ಡಿಫ್ರೆಂಟಾಗಿರುತ್ತಲ್ಲ ಮಾಡ್ಕೊಳ್ಳೋದು. ಮನೇಲಿ ಮಾಡ್ಕೊಳ್ಳೋದೇ ಬೇಕಾದಷ್ಟು ಇರುತ್ತೆ. ಟೈಮ್ ಇದ್ದಾಗ ಮಾಡಿಟ್ಕೊಂಡ್ರೆ ಪರವಾಗಿಲ್ಲ. ನೀವೇನು ಇಲ್ಲ ಅಂದರೆ ಇದನ್ನು ಹತ್ತತ್ರ ಒಂದು 20 ದಿನನಾದ್ರೂ ಇಟ್ಕೊಂಡು ತಿನ್ಬೋದು. ನೀವು ಆವಾಗೇ ತಿಂದು ಮುಗಿಸ್ಬೇಕು ಅಂತೇನಿಲ್ಲ. ಮಾಡಿದ ತಕ್ಷಣ ಒಂದು ಹಾಫು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ನೀವು ಆಮೇಲೆ ಬೇಕಾದಾಗ ತಗೊಂಡ್ಬಿಟ್ಟು ಬೇಕಿದ್ರೆ ಓವನಲ್ಲಿ ಬಿಸಿ ಮಾಡಿಕೊಂಡು ತಿನ್ಬೋದು. ಅದಕ್ಕೇನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ನೋಡಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀವಿ. ಆಮೇಲೆ ಪಾಕ ಮಾತ್ರ 3/4 kg ಬೆಲ್ಲ ಬೇಕು. ಇದು ನಾವು 1/4 kg ಸಾಬುದಾನ ತಗೊಂಡ್ರೆ ನಿಮಗೇನು ಹತ್ತತ್ರ 3/4 kg ಬೆಲ್ಲ ಅದ್ರ ಮೇಲೆ ಹಿಡಿಯುತ್ತೆ ನಾವು ಮಾಡಿಟ್ಕೊಂಡ್ರೆ. ಈ ಥರ ಫಸ್ಟಿಗೆ ನೀವು ಬರಲಿಲ್ಲ ಅಂದರೆ ಈ ಥರ ಪುಡಿ ಮಾಡಿಟ್ಕೊಂಡು ತಿನ್ನಿ, ನಡೆಯುತ್ತೆ. ಇಲ್ಲಾಂದರೆ ಈ ಥರ ಲಡ್ಡು ಮಾಡಿ ಚೆನ್ನಾಗಿರುತ್ತೆ. ಸಾಬುದಾನ ಲಡ್ಡು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ಇದು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು. ನಾನು ತುಂಬ ದಿನ ಆಗಿತ್ತು, ನಾನು ಮಾಡಿರಲಿಲ್ಲ. ಮಾಡಿ ಹೇಳ್ಕೊಡೋಣ ಅಂತೇಳಿ ಮಾಡಿದ್ದು. ನನಗೂ ಕಷ್ಟನೇ ಆಯಿತು ಕಟ್ಟೋಕ್ಕೆ, ಯಾಕೆಂದರೆ ನಾನು ಮಾಡೇ ಇಲ್ಲ. ನಾನು ಸುಮಾರು ವರ್ಷಗಳಿಂದ ಮಾಡಿಲ್ಲ. ಹಿಂಗಾಗ್ಬಿಟ್ಟು ನಾನು ಎಳೆ ಪಾಕನೇ ತಗೊಳ್ಳಿ. ಎಳೆ ಪಾಕನೇ ತಗೊಂಡಾಗ ಸ್ವಲ್ಪ ಈ ಥರ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಗ ಕಟ್ಟೋಕ್ಕಾಗಲ್ಲ. ಹುರ್ಗಡ್ಲೆ ಪುಡಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಾತ್ರ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ತಿಂದು ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್. ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ.